ಇವತ್ತು ಪೊಲೀಸ್ ಇಲಾಖೆ ಒಂದ್ ರೀತಿ ಈ ಟ್ರಾನ್ಸ್ಫರ್ ಮಾಫಿಯಾದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಟ್ರಾನ್ಸ್ಫರ್ಗೋಸ್ಕರ ಹಣ ಕೊಟ್ಟು ಬಂದಂತ ಅಧಿಕಾರಿಗಳಿಂದ ಏನನ್ನು ಬಯಸಕ್ ಸಾಧ್ಯ? ಅವರು ಯಾವ ರೀತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ? ಈ ವರ್ಗಾವಣೆ ದಂಧೆಯಿಂದ ಈಗಾಗಲೇ ಅಧಿಕಾರಿಗಳ ಸಾವಾಗ್ತಾ ಇದೆ. PSI ಸಾವಾಗಿದೆ, ಮತ್ತೆ ನಿಗಮಗಳ ಅಧಿಕಾರಿಗಳ ಸಾವಾಗ್ತಾ ಇದೆ. ಯಾಕಾಗ್ತಾ ಇದೆ? ಈ ಸರ್ಕಾರದಲ್ಲಿ ಹೆಚ್ಚಿರುವಂತ ಟ್ರಾನ್ಸ್ಫರ್ ದಂಧೆಯ ಲೂಟಿ. ಈ ಲೂಟಿಯಿಂದ ಇವತ್ತು ಕರ್ನಾಟಕದ ಪೊಲೀಸರು ಏನವರ ಹಿರಿಮೆ ಗರಿಮೆ ಎಲ್ಲ ಇತ್ತು ಅದನ್ನ ಈ ಸರ್ಕಾರ ಬಂದ ಮೇಲೆ ಮಣ್ಣು ಪಾಲ್ ಮಾಡಿಬಿಟ್ಟಿದ್ದಾರೆ. ಇದು ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಇಷ್ಟು 20 ತಿಂಗಳಲ್ಲಿ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಒಂದು ದಿನನೂ ಕೂಡ ಗೃಹ ಇಲಾಖೆಯನ್ನ ಕರೆದು ಯಾಕೆ ಹಿಂಗ್ ನಡೀತಾ ಇದೆ, ಏನ್ ತಪ್ಪಾಗಿದೆ, ಒಂದು ದಿನ ಪ್ರಶ್ನೆ ಮಾಡಿಲ್ಲ. ಅವ್ರಿಗೆ ಸಮಯ ಇಲ್ಲ ಅಂತ ಅನಿಸ್ತೈತೆ ಮುಖ್ಯಮಂತ್ರಿಗಳಿಗೆ. ಅವರು ಈ ಬೆಳಗಾವಿ ಅಧಿವೇಶನ ಆಮೇಲೆ ಬೆಳಗಾವಿಯ ಜಗಳ, ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಜಗಳ, DK ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಜಗಳ, CM ಕುರ್ಚಿಯ ಕಾದಾಟ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನಿರ್ಗಮನ, ಇದರಲ್ಲಿ ಇಡೀ ಸರ್ಕಾರ ಮುಳುಗೋಗ್ಬಿಟ್ಟಿದೆ. ಆದ್ರಿಂದನೇ ಹೇಳೋರು ಕೇಳೋರು ಯಾರು ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಯಥೇಚ್ಛವಾಗಿ ಅಧಿಕಾರಿಗಳು ಒಂಥರ ಕೈ ಚೆಲ್ಲಿ ಕೂತಿದ್ದಾರೆ. ಇಡೀ ರಾಜ್ಯದಲ್ಲಿ ಇರುವಂತಹ IAS IPS ಅಧಿಕಾರಿಗಳು ಯಾರಿಗೂ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇವರೆಲ್ಲ ಕುರ್ಚಿ ಕಾದಾಟದಲ್ಲಿ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಂತ ಸಲಾಂ ಹೊಡೆಯಕ್ಕೆ ಇವರೆಲ್ಲ ಕಾತಿದ್ದಾರೆ. ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಅಂತ ಕಾಂಗ್ರೆಸ್ ಪಾರ್ಟಿಯವ್ರು ಕಾಯ್ತಾ ಇದ್ದಾರೆ. ಈ ಗೊಂದಲದಲ್ಲಿ ಇಡೀ ರಾಜ್ಯ ಒಂದು ರೀತಿ ತಬ್ಬಲಿ ನೀನಾದೆ ಮಗನೇ ಅನ್ನೋ ರೀತಿ ಇಡೀ ರಾಜ್ಯ ಇವತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ತಬ್ಬಲಿ ಆಗೋಗ್ಬಿಟ್ಟಿದ್ದೀವಿ ನಾವು.